ವಾಸರಿ ಇಲ್ಲೇ ಕಟ್ಟಾಕಿದೆ. ಬಾ 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 ಬರಲಿ ಕರಿಯ ಕರಿಯ ಏಯ್ ನೋಡಿ ಕರಿಯ ಬಾ ಬರ 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 ಕೆಂಚ ಬಾ ಹಾಂ ನೋಡಿ ಹಂಗೆ ಯಾಕೆ ಸರ್ ನಾವು ಮಿಕ್ಸ್ ಮಾಡಲ್ಲ ಹಂಗೆ ಕೊಡೋದು. ಬರ ಬರ ಕೆಂಚ ಬರ 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 ಹಿಡ್ಕನೇನ ಈಗ ದೂರ ದೂರ ನಿಂತ್ಕೊಳ್ಳಿ ಹಂಗೆ ನೋಡಿ ಇದು ಹಾಂ ಏಯ್ ಬೆದರ್ಬೇಡ ಸುಮ್ಮನೆ ನಿಂತ್ಕೋಬೇಕು. ನೋಡಿ ಇದು ಆರ್ಗ್ಯಾನಿಕ್ ಮಾಡೋ ಹಸು ಮಕ್ಕಳ. ಈ ಹಸು ಒಂದಿದ್ರೆ ನಾವು ಎಷ್ಟು ಬೇಕಾದ್ರೂ ಸಂಪುಷ್ಟಿಯಾಗಿ ನಾವು ಬದುಕ್ಬೋದು. ಇದೊಂದು ಹಸು ಇದ್ರೆ ಆರೋಗ್ಯಕರವಾಗಿ ಪ್ರತಿಯೊಂದು ನೋಡಿ ಈ ಹಸುವಿನಿಂದ ಒಂದೊಂದು ಮಕ್ಕಳ ಕೇಳಿ ಮಾತಾಡಬಾರ್ದು. ನಮ್ಮ ಆರೋಗ್ಯ ಎಲ್ಲ ಸುಧಾರಣೆ ಆಗುತ್ತೆ. ಇದರ ಸೊಪ್ಪ ನಮ್ಗೆ ಉಪಯೋಗ ಆಗುತ್ತೆ, ಇದು ಉಪಯೋಗ ಆಗುತ್ತೆ, ಇದ್ರ ಹಾಲು ನಮ್ಗೆ ಉಪಯೋಗ ಆಗುತ್ತೆ, ಇದ್ರ ಬೆನ್ನ ಇದ್ರ ತುಪ್ಪ ಕೇಳ್ಕೊತಾ ಇದ್ದೀನಿ ಮಕ್ಕಳೇ. ಮುಂದೊಂದು ದಿನ ಇಂಥ ಹಸು ಬೇಕು ನಂಗೆ ಅಂತ ನಿಮ್ಮ ಮನೇಲಿ ಕಟ್ಟಬೇಕು. ಹಾಗಾದ್ರೆ ನಿಮಗೆ ನೀವು ಆರೋಗ್ಯವಾಗಿ ಸದೃಢವಾಗಿರ್ತೀರಾ. ನೀವು ಯಾವುದೇ ಹಾಸ್ಪಿಟ್ಲ್ಗೆ ಹೋಗಲಿ ಇದೊಂದು ಹಸು ಇದ್ರೆ. ಇವತ್ತು ಶುಗರ್ ಬಂದರೆ ಇದ್ರ ಗೋಮೂತ್ರ ಕುಡಿತೀವಿ. ಶುಗರ್ ಉಪ್ಪಕ್ಕಂದ ನಿಜವಾಗ್ಲೂ ಇದ್ರ ಗೋಮೂತ್ರ ಒಂದೊಂದು ತೊಟ್ಟು ಕುಡಿದ್ರೆ ಶುಗರು ವಾಸಿ ಆಗುತ್ತೆ ನಿಮಗೆ. ಇದ್ರ ಸಗಣಿ ತೊಪ್ಪ ಬತ್ತಲ್ಲ ಸಗಣಿ ಏನಕ್ಕೆ ಉಪಯೋಗಿಸ್ತಾ ಇದೀವಿ ಗೊತ್ತಾ ನಿಮ್ಗೆ ಮಕ್ಕಳ? ಇದ್ರ ಸಗಣಿ ಅದು ಗೊತ್ತಾ? ಇದ್ರ ಸಗಣಿಯಿಂದ ನೀವೇನು ಮನೇಲಿ ಉಬತ್ತಿ ಇಕ್ಕಿದೆ ಯಾಕಂದ ಆ ಉಬತ್ತಿ ತಯಾರಿಸೋದು ಇದ್ರ ಸಗಣಿಯಿಂದ. ಆ ಸಗಣಿ ನಮಗೆ ಉಬತ್ತಿ ಆಗುತ್ತೆ ಕೊಡೋದಲ್ಲ. ಅದರಲ್ಲಿ ನಮ್ಮ ಮನೆಗೆ ಇಟ್ಕೊಳ್ಳೋ ಅಂತ ನಾವು ತಿನ್ನೋಕ್ಕೂ ಆಹಾರ ಆಗುತ್ತೆ. ಅದು ಆ ಉಬತ್ತಿನ ಆ ಸಗಣಿಲಿ ಮಾಡಿರೋ ಅಂಥ ಉಬತ್ತಿನ ನೀವು ಒಂಚೂರು ತಿಂದರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಾಗತ್ತೆ ಅಲ್ವಾ ಮಕ್. ಇದ್ರ ಕರು ಅದು ಚೆನ್ನಾಗದ. ಅದನ್ನ ತಂದೆ. ಅದೆಷ್ಟು 25? ಅದು 25,000 ಕೊಟ್ಟು ಯಾವಾಗ ತಗೊಂಡು ತಗೊಂಡು ಇವೆಲ್ಲ 5 ತಿಂಗಳಾಯ್ತು ತಗೊಂಡು ಸೇರಿಸಿ. ಇವತ್ತು ಒಂದು ಕಲೆ ಮಾಡಿಸ್ತೀವಿ ಗೂಳಿ ಅದ್ರಪ್ಪ ಇದ್ರ ಅಪ್ಪನಿಯ ಇದು ಗೂಳಿನೇ ಕೊಡ್ಸಿದ್ದು. ಅದು ಕೊಡ್ಸೋಗಲ್ಲಿತ್ತು. ಅವರು ತಡನಾರದೆ ಪಾಪ ತಕೊಂಡೋಗಿ ಗೋಶಾಲೆ ಕೊಟ್ಟರು ಮಾರಲ್ಲ. ಅವರು ನಮ್ಮಂತ ಆರ್ಗ್ಯಾನಿಕ್ ಮಾಡೋ ಅಂತ ಪದ್ಧತಿಲಿರೋರೆ. ಸ್ಮೆಲ್ ಬರಲ್ಲ, ಕೈಯೆಲ್ಲ ವಾಶ್ ನೋಡಿತ್ತು ಸ್ಮೆಲ್ ಬರ್ತಾ ಇದನ್ನ ಅಟ್ಲಿ ಕಟ್ಟಾಕ್ಬೇಕು ನೋಡಿ. ಇದ್ರ ತೊಪ್ಪ ಇದ್ರ ಹುಚ್ಚ ನಾವಲ್ಲಿ ತಾರಿಸಿದೀವಿ ನೋಡಿ ಮಕ್ಕಳಲ್ಲಿ ರಂಗೋಲಿ ಬಿಟ್ಟಿಯಲ್ಲಿ ತಾರಿಸಿ. ನಾವು ಯಾತಿಕಾಗಿ ತಾರಿಸ್ತೀವಿ ಅಂದ್ರೆ ಮಕ್ಕಳೇ ನಮ್ಮ ಮನೆಗೆ ಯಾವುದೇ ಕೀಟ ಅಂಶಗಳು ನಮ್ಮ ಮನೆಗೆ ಬರಬಾರ್ದು ಅಂತ. ಹಿಂದಿನ ಕಾಲದಲ್ಲಿ ನಮ್ಮ ಪದ್ಧತಿಯಲ್ಲಿ ಮಾಡ್ತಿದ್ದು ಮನೆ ಮುಂದೆ ತೊಪ್ಪ ಹಾಕ್ಬಿಟ್ಟು ರಂಗೋಲಿ ಹಾಕ್ತಿರೋ. ರೋಗ ನಿರೋಧಕ ಶಕ್ತಿ ಇರ್ತವೆ ಅಂತ. ಯಾವುದೇ ರೋಗನ ತಡೆದು ಹಿಡ್ಕೋಬೇಕು. ಇಲ್ಲೇ ಅಟ್ಟಿ ಬಾಗಲ್ಲೇನೆ ಒಳಕ್ ಬರಾಗಿಲ್ಲ. ಅದು ಸೂಕ್ಷ್ಮ ಜೀವಿಗಳು ಅಂತ ಹೇಳುವ ಏಕಕೋಶ ಜೀವಿಗಳು ಅದನ್ನ ದಾಟಿ ಬರಲ್ಲ. ಅದನ್ನ ದಾಟಿ ಅದು ಒಳಕ್ ಬರಲ್ಲ. ಆ ತೊಪ್ಪನ ದಾಟಿ ಯಾವುದೇ ಕೀಟನಾಂಶಗಳು ನಮ್ಮ ಶರೀರಕ್ಕೆ ನಾವು ಅಷ್ಟು ಸಂಪಾದನೆ ಮಾಡಿದೆ ನಾವು ಇಷ್ಟು ಸಂಪಾದನೆ ಮಾಡ್ತೀವಿ ನಾವು ಗರ್ವಿಂದ ಹೇಳ್ಕೊತೀವಿ. ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನಾವೇನು ಅಲ್ಲ ನಮ್ಮ ಸತ್ತಿನ ನಮ್ಗೆ ಯಾವ್ದಾದ್ರು ಬೆಲೆ ಕಟ್ಟಿರ ಮಕ್ಕಳೇ. ಇದಿದ್ರು ಬೆಲೆ ಹತ್ರ ಬೆಲೆ. ಆರೋಗ್ಯದಲ್ಲಿ ಏನೋ ಏರ್ಪೇರ್ ಆಯ್ತು ತಿನ್ನಿ ಚೆನ್ನಾಗಿದೆ ಅನ್ನೋ ಏನೋ ಒಂದು ಏರ್ಪೇರ್ ಆಯ್ತು. ಇದು ನಾವೇನು ಮಾಡ್ತೀವಿ ಅಂದ್ರೆ ಗೋಣಂದ ಜಲ ಅಂತ ಮಾಡ್ತೀವಿ ಸರ್. ಈ ಹಸುಲಿ ಇವತ್ತು ಕರು ಹಾಕತ್ತ, ಇದು ನಾಳೆಗೈದು ಮಾಸ ಬೀಳುತ್ತಾ. ಇದೇನು ಮಾಡ್ತಾ ಇದಾರೆ ನಮ್ಮಲ್ಲಿ ಸಂಪ್ರದಾಯದ ಪ್ರಕಾರ ಜನ ಅಂದ್ರೆ ಎಲ್ಲೋ ಒಂದು ಬೇಲಿ ಕಟ್ಬಿಡೋದು, ಎಲ್ಲೋ ಒಂದು ಮರಕ್ಕೆ ಕಟ್ಬಿಡೋದು. ಅದು ಸ್ಮೆಲ್ ಎಲ್ಲವೇ ಸುಮ್ಮನೆ ಎಲ್ಲ ತೂಗೋದು. ನಾವೇನು ಮಾಡ್ತಾ ಇದೀವಿ ಈಗ ಅಂದರೆ ನೋಡಿ ಅಲ್ಲಿ ಮಡಗಿದೆ, ಅಲ್ಲಿ ಡ್ರಮ್ ಕಾಣ್ತಾ ಇದೆಯಲ್ಲ ಅಲ್ಲಿ ಅಲ್ಲಿಗೆ ಹೋಗೋಣ ಬೇಕಾರೆ ಇನ್ನೊಂದ್ಸರಿ ದಂಡಕ. ಆ ಡ್ರಮ್ಗೆ ಇದು ಎಷ್ಟು kg ಬರುತ್ತೆ? ಒಂದು 3 kg ಇರ್ಬೋದು ಮಿನಿಮಮ್. ಇದರ ವೇಸ್ಟ್ ಹಸುಲಿ ಕರು ಹಾಕಿದಾಗ ವೇಸ್ಟ್ ಬರೋದು ಒಂದು 3 ರಿಂದ 4 kg ಇರುತ್ತೆ. ಬೆಂಗಳೂರಿಗೆ ಹೋಗುತ್ತೆ, ಮೈಸೂರಿಗೆ ಹೋಗುತ್ತೆ, ಬೇಡಿಕೆ ಎಲ್ಲ ಸಿಗ್ತಾ ಇಲ್ಲ ಅವ್ರಿಗೆ. ಎಷ್ಟು ನೋಡಿ ಮಕ್ಕಳೇ, ಅಲ್ಲಿ ಕೇಳ್ಕೊಳ್ಳಿ ಹಂಗೆ ಮಕ್ಕಳೇ. ಇಲ್ಲಿ ಬನ್ನಿ ಮುಂದಕ್ಕೆ ಬನ್ನಿ ಮಕ್ಕಳೇ. ಬರ ಹಿಂಗೆ ಹೋಗ, ಇಲ್ಲೇ ಹೋಗ್ತೀನಲ್ಲ, ಇಲ್ಲೇ ಹೋಗ್ಬೇಕು ಕಣ. ನಡಿ ಮುಂದೆ. ಇಲ್ಲಿ ಬನ್ನಿ ಮಕ್ಕಳೇ, ಡೋಂಟ್ ಟಾಕ್.
ಮಕ್ಕಳೇ ಇದು ಯಾವ ಗಿಡ ಗೊತ್ತಾ ಮಕ್ಕಳೇ? ಮರಗೆಣಸು. ಮರಗೆಣಸು ಅಂದ್ರೆ ಇದನ್ನೇ ನಾವು ಉಪ್ಪಿಟ್ಟು ಮಾಡ್ಬೋದು. ಈಗ ನೀವು ಯಾವ್ದ್ರಲ್ಲಿ ಮಾಡ್ತಾ ಇದ್ದೀರಿ ಉಪ್ಪಿಟ್ಟ? ರವೆ ಮಾಡ್ತಾ ಇದ್ದೀರಿ. ಮುಂದೆ ಬನ್ನಿ. ಇದ್ರ ಗೆಂಡ ಕಿತ್ತು ನಾವು ಉಪ್ಪಿಟ್ಟು ಮಾಡ್ಬೋದು. ನಾವು ರವೆ ತರಕ್ಕೆ ಹೋಗಿಲ್ಲಾಗ ಯಾವ್ದ್ರಲ್ಲೇ ಇದ್ರಲ್ಲೇ ಮಾಡ್ಬೋದು ನಾವು ಉಪ್ಪಿಟ್ಟ. ಹಂಗ ಇದು ಮರಗೆಣಸು ಅಂತ. ಇದ್ರಲ್ಲಿ ಒಳ್ಳೆ ಪೌಷ್ಟಿಕಾಂಶ ಇದೆ ನೋಡಿ. ಇದು ಬಿತ್ತನಕ್ಕಾಗಿ ಮಡಗಿರ ಅಂತ ಅರ್ಶನ. ಸರಿ ಮಕ್ಕಳೇ, ನಡೀರಿ ಹಂಗೆ ನಿಧಾನಕ್ಕೆ ಹೋಗಿ ಮುಂದೆ ನೋಡ್ಕೊಂಡೋಗಿ. ಮರ ಇದು ಗಿಡ ಇದನ್ನ ನಾವು ಪೌಷ್ಟಿಕ ನೋಡಿ ಈ ಗೊಬ್ಬರದಲ್ಲಿ ಇದು ತೊಟ್ಟಿ ದೂರ ನಿಂತ್ಕೊಂಡು ನೋಡಿ. ಹಾಂ, ಅದು ಇದು ಬರ್ತದೆ ಸರ್. ಈ ತೊಟ್ಟಿ ಬರುತ್ತೆ. ಅಲ್ಲಿ ನಾವು ಏನಕ್ಕೆ ಕೊಡಗ ತೊಳೆದ್ರು ಇಲ್ಲಿಗೆ ಬಂದು ನೋಡಿ ಇಲ್ಲಿ ಬರ್ತದೆ ಸ್ಟೋರೇಜ್ ಆಗೋದು. ಸ್ಟೋರೇಜ್ ಆಗಿ ಈ ಸ್ಟೋರೇಜ್ ಆಗಿ ಮುಂದೆ ಹೋಗ್ಬೇಡಿ. ಹಾಂ, ನೋಡಿ ಮಕ್ಕಳೇ, ಇದು ದಪ್ಪ ಜಲ್ಲಿ ಹಾಕಿದ್ದೀನಿ ಆಗಕ್ಕ. ನೋಡಿ ಅದ್ರ ಮುಂದೆ ಇದು ಸಂಜೆಲಿ ನೋಡಿ, ಇದು ಸಂಜೆಲಿ, ಇದು ಮಳ್ಳು ನೋಡಿ. ಇದ್ರ ಮುಂದೆ ಮಿಸ್ಸು ಮೆಸ್ ಹಾಕಿಲಿ. ಇಷ್ಟು ಹಾಕಿ ಇದು ಫಿಲ್ಟರ್ ಆಗಿ ಈ ಗುಂಡಿಗೆ ಬತ್ತ. ಅಲ್ಲಿ 1 HP ಮೋಟರ್ ಮಡಗಿದ್ದೀನಿ. 1 HP ಮೋಟರ್ ಮಡಗಿ ನಾವು ಈಗ ಜೆಟ್ ಹೊಡತ್ತಂದ್ರೆ ಜೆಟ್ಗೆ ಫಿಟ್ ಮಾಡ್ಬೋದು. ಬ್ಯಾಡಿ ಅದನ್ನ ನಾವು ಮಾಮೂಲಿ ತಿರ್ಗಾಡ್ಕೊಂಡು ನಾವು ಫ್ರೀ ಇದ್ದಾಗ ಬಿಡ್ಬಿಡ್ಬೋದು ಅದ್ರಲ್ಲಿ. ನೋಡಿ ಸರ್, ಇದು ಬಾಳಗೊನೆ ನೋಡಿ ಎಷ್ಟು ಬರ್ಬೋದು. ಇದು ಮಕ್ಕಳೇ ನೋಡ್ಕೊಳ್ಳಿ ಮಕ್ಕಳ, ಯಾಕೆ ಬೆಳೆಯೋಕ್ಕಾಗಲ್ಲ ನಾವು ಸಾವಯವದಲ್ಲಿ ಯಾಕೆ ಮಾಡಬಾರ್ದು ಇವೆಲ್ಲ ತಿಳ್ಕೋಬೇಕು. ಮುಂದೆ ಒಂದಿನ ನಿಮ್ಗೆ ಬೇಕಾಗತ್ತೆ. ಮುಂದೆ ಒಂದಿನ ಅದಕ್ಕೆ ಮಹತ್ವ ಸಿಗೋದು. ನಿಮ್ಮ ಕೆಮಿಕಲ್ ಮಹತ್ವ ಸಿಗಲ್ಲ, ನೀವು ಸಾವಯವದಲ್ಲೇ ಮಹತ್ವ ಸಿಗೋದು ಮಕ್ಕಳೇ. ಹಂಗೆ ಬನ್ನಿ. ಕ್ರಿಯೆ ಒಂದು ಜೀರ್ಣಕ್ರಿಯೆ, ಪಚನ ಕ್ರಿಯೆ. ಆಮೇಲೆ ನಮ್ಮ ಮನಸ್ಸಿಗೆ ತೃಪ್ತಿ ಆಗುತ್ತೆ. ಇದ್ರಲ್ಲಿ ಜ್ಯೂಸ್ ಮಾಡ್ಬೋದು. ಈಗ ನೀವು ಜ್ಯೂಸು ಮ್ಯಾಂಗೋ ಜ್ಯೂಸ್ ಅಂತ ಕುಡಿತಿದ್ದೀರಿ, ಇದ್ರಲ್ಲಿ 5% ಹಾಕಲ್ಲ ಅವರು. ಈ ಮಾವಿನ ಹಣ್ಣ ಮಾಜಾ ಅಂತ ಕುಡಿತಿರಲ್ಲ ನೀವು ಮಕ್ಳ ಅಂಗಡಿಲಿ, ಇದ್ರಲ್ಲಿ ಈ ಹಣ್ಣಲ್ಲಿ 5% ಹಾಕಲ್ಲ ಅವರು. ಈಗ ನೋಡಿ ನಮ್ಮ ಜಮೀನ್ಲೇ ಬೆಳೆದು ತೋರಿಸ್ತಾ ಇದ್ದೀನಿ ನಿಂಗೆ. ಇದನ್ನೇ ತಿನ್ಬೋದು. ಇದು ಒಳ್ಳೆ ಪೌಷ್ಟಿಕವಾದ ಆಹಾರ. ಊಟದೊಂದಿಗೆ ನೆಂಚ್ಕೋಬೋದು ಅಲ್ವಾ ಮಕ್ಕಳೇ? ಆರ್ಗಾನಿಕ್ ಆಗಿದ್ದೇವೆ, ಅರ್ಥ ಆಯ್ತಾ ಮಕ್ಕಳೇ? ನಾವು ಆರ್ಗಾನಿಕ್ಲಿ ಕೊಡ್ತಾ ಇದ್ದೀವಿ. ಬನ್ನಿ ಆಯ್ತಾ? ಇಲ್ಲಿ ನೋಡಿ, ಈ ಕಡೆ ಬನ್ನಿ. ಗ್ಯಾಸ್ ತಿಂಡಿ ದೂರ ನಿಂತ್ಕೊಳ್ಳಿ. ನೋಡಿ ಮಕ್ಕಳೇ, ನಾವು ಇದು ನಮ್ಮ ಆರ್ಗಾನಿಕ್ ಟೊಮೊಟೊ. ಈಗ ನಿಮ್ಮ ಈ ಕೆಮಿಕಲ್ ಟೊಮೊಟೊ ಯಾವ ಪಾಟಿ ಬಂದಪ್ಪ? 20 ಪಾಟಿ ಬರ್ತವೆ. ಇದು ತಿಂದು ನೋಡಿ ನೀವು ಎಷ್ಟು ಆರೋಗ್ಯವಾಗಿರುತ್ತೆ ಅಂತ. ಈ ಟೊಮೊಟೊನ ಒಂದು ಗೊಬ್ಬರ ಹಾಕಿಲ್ಲ, ಒಂದು ಔಷಧಿ ಹಾಕಿಲ್ಲ. ಈ ಟೊಮೊಟೊ ತಿನ್ಬೇಕು ನೀವು. ಈಗಿನ ಟೊಮೊಟೊ ತಿನ್ನಬಾರ್ದು. ಈ ಟೊಮೊಟೊಗೆ ಬೆಲೆ ಕೊಡ್ಬೇಕು ನೀವು. ನಮ್ಮ ಹತ್ರ ಸಿಗ್ತವೆ, ಬೇರೆ ನಮ್ಮ ಅಣ್ಣ ಮಾಡ್ತಾ ಇದ್ದಾನೆ ತಮ್ಮ ಅಣ್ಣನ ಮಗ, ಅಲ್ಲಿ ತಗೊಂಡು ತಿನ್ಬೇಕು ನೀವು. ಆರೋಗ್ಯವಾಗಿರ್ತದೆ ನೋಡಿ. ಕಬ್ಬು, ಈ ಕಬ್ಬು ಅಂದ್ರೆ ಏನಂದ್ರೆ ನಮ್ಮ ಕಾಲದಲ್ಲಿ ಸಹ ಇಂಥ ಕಬ್ಬನ್ನ ಒಂದು ದಿನಕ್ಕೆ 2 ಜನ ತಿಂತಿದ್ದೋ. ಈ ಕಡೆ ಹಿಂದೆ ನಿಂತ್ಕ ಅಲ್ಲ ಸೌಂಡ್ ಮಾಡ್ಬಾರ್ದು ಕೇಳಿ. 2 ಜನ ತಿಂತಿದ್ದೋ ಮಕ್ಕಳೇ. ನಿಮ್ಮ ವಯಸ್ಸಿದಾಗ ನಾವು ಎಲ್ಲೇ ಕಬ್ಬು ತರಿದ್ರು ಓಡೋಗ್ತಿದ್ದೋ ಕಬ್ಬು ತಿನ್ನಕ. ಅಲ್ಲೂ ಯಾತಕ್ಕೆ ಅಲ್ಲೂ ಭದ್ರ ಇರ್ತಿದ. ಈಗ ನೀವು ಯಾರು ಕಬ್ಬು ತಿಂದರೆ ಮಕ್ಕಳೇ ಇಲ್ಲೇ ಹೇಳ್ಬಿಡಿ. ಗೊತ್ತಾ ಕಬ್ಬು ಏನೋ ಅಂತ? ಇಲ್ಲಿ ಯಾವಳ ಒಬ್ಬ. ಎಸ್, ಗುಡ್, ವೆರಿ ಗುಡ್. ಕಬ್ಬು ಯಾತಿಗಾಗಿ ತಿನ್ಬೇಕು ಅಂದ್ರೆ ನಮ್ಮ ಮಲ್ಲು ದಾವಡೆ ಭದ್ರ ಇರಬೇಕು ಅಂತ. ನಮ್ಮ ದೇಶಕ್ಕೆ ಇದ್ರ ಸಿಹಿ ನಮ್ಮ ದೇಹಕ್ಕೆ ಆದ್ರೆ ಆರೋಗ್ಯವಾಗಿರುತ್ತೆ. ನಮ್ಮ ದೇಶ, ನಮ್ಮ ದೇಹ ಆರೋಗ್ಯವಾಗಿರುತ್ತೆ, ಸದೃಢವಾಗಿರ್ತದ. ಅದಕ್ಕೆ ಸಲುವಾಗಿ ಈ ಕಬ್ಬು ಬೆಳೆದಿರೋದು ನಾವು ನಮ್ಮಲ್ಲಿ ಪ್ರತಿಯೊಂದು ಬೆಳ್ಕೊಂಡಿದ್ದೀವಿ. ಆಯ್ತಾ ಮಕ್ಕಳೇ? ನೋಡಿ ಇಲ್ಲಿ ಬನ್ನಿ, ಹಿಂಗೆ ದೂರ ಅಲ್ಲೇ ನಿಂತ್ಕೊಳ್ಳಿ. ಅಲ್ಲೇ ನಿಂತ್ಕೊ, ಅಲ್ಲೇ ನಿಂತ್ಕೊ. ನೋಡಿ ಬಯೋಗ್ಯಾಸು ಇಲ್ಲಿ ನೋಡ್ಕೊಳ್ಳಿ, ಅಲ್ಲಿ ತೋರಿಸ್ತಾ ನೋಡ್ಕೊಳ್ಳಿ. ಕೊಪ್ಪ ಕಲ್ಸೋದು ನೋಡಿಲಿ. ಇದನ್ನ ಕೈ ಹಾಕಿ ಕಲ್ಸಕ ಇವತ್ತು ಮುಟ್ಟಲ್ಲ ಯಾರೇ. ಇತ್ತಕೊಂಡು ತುಂಬ್ತಾರ ಎಂತದೋ 2 ಸೇರಿ ಎಲ್ಕೊಟ್ಟು ರೀತಿ ಮಾಡ್ಕೊಂಡ್ರೆ ಸರ್ ತೊಪ್ಪ ಮುಟ್ಟಕ್ಕೆ ಐತೆ ಇಲ್ಲ. ಇದು ಎಷ್ಟು ಅಮೃತ ಅಂದರೆ ಭಾರಿ ಅಮೃತ. ಇದು ಕೈಲಿ ಉಗುರು ಕಣ್ಲೆಲ್ಲ ಸೇರ್ಬೇಕಂತ. ಯಾವುದೇ ರೋಗ ಬರಲ್ಲ ಯಾರಿಗೂ, ಯಾವ ಮನುಷ್ಯನಿಗೂ. ತೊಪ್ಪ, ಸಗಣಿ ಮತ್ತು ಗೋಮೂತ್ರ ಎಲ್ಲ ನಾವು ಕೈಲಿ ಮುಟ್ಟಬೇಕು. ಯಾರೋ ಕೈಲಿ ಮುಟ್ತಾ ಇಲ್ಲ, ಯಾಕಂದ್ರೆ ನಾವು ಆರೋಗ್ಯವಾಗಿಲ್ಲ. ಆರೋಗ್ಯವಾಗಿರ್ಬೇಕು ಅಂದರೆ ಇದು ಕೈಲಿ ಮುಟ್ಟಬೇಕು. ಹಂಗಾಗಿ ಇದು ಸಾವಯವ ಗೊಬ್ಬರದ ಗ್ಯಾಸು, ಬಯೋಗ್ಯಾಸ್ ನಾವು ಹೇಳ್ತೀವಲ್ಲ, ಗ್ಯಾಸ್ ಅಡಿಗೆ ಬಳಸ್ತಾರಲ್ಲ ಅದು. ಮೇಲೆ ಯಾರೇ ಮಕ್ಕಳು ಬೇಕಾದ್ರೆ ಹತ್ತು ನಿಂತ್ಕೋಬೋದು. ನೋಡಿ ನೋಡಿ ಎಷ್ಟೊಂದು ಸ್ಟ್ರೆಂತ್ ಆಗಿದೆ. ನೀವೆಲ್ಲ ಹತ್ತು ನಿಂತ್ಕೊಂಡು ಆಟ ಆಡ್ಬೋದು ಬೇಕಾರೆ. ಗ್ಯಾಸ್ ತುಂಬಿದೆ, ಗಾಳಿ ತುಂಬಿದೆ. ಒಳಗೆ ಏನು ತುಂಬಿದೆ? ಸಿಲಿಂಡರ್ ತುಂಬ್ತಾರಲ್ಲ ಹಂಗ. ಇದು ಸಿಲಿಂಡರ್ ತುಂಬಲ್ವಾ? ತುಂಬ್ತಾರಲ್ಲ ಹಂಗ. ಸಿಲಿಂಡರ್ ಹೆಂಗ ನಿಮ್ಗೆ ಹೊರಗಡೆಯಿಂದ ಪ್ಯಾಕ್ ಮಾಡಿ ಹೊರದೇಶದಿಂದ ಕಳಿಸ್ತಾರಲ್ಲ ನಿಮ್ಮ ಮನೆಗೆ ಗ್ಯಾಸು, ಹಂಗ ಇಲ್ಲಿ ತುಂಬಿರೋದು ಈ ಬ್ಯಾಗ್ಲಿ. ಇದು
ನಮ್ಮ ಮನೆಗೆ ಉಪಯೋಗ ಆಗುತ್ತೆ. ಮಾಡ್ಕೊಟ್ರೆ ನೀವು ಮಾಡ್ತಿರೋದು ಇದು ₹1 ಖರ್ಚಿಲ್ಲ ಇರುತ್ತೆ. 11,000 ರೂಪಾಯಿ ಸರ್. 11,000 ರೂಪಾಯಿ. ಈಗ 11,000ದಲ್ಲಿ ನಾವು ತಿಂಗಳಿಗೆ ₹1,000 ನಮಗೆ ಉಳಿತಾ ಇದೆ. ಇದರಲ್ಲೇ ಉಳಿತಾ ಇದೆ ಒಂದು ತಿಂಗಳು. ಹೇಳ್ತೀನಿ, ಎಲ್ಲನೂ ಬಿಡಿಸಿ ಹೇಳ್ತೀನಿ ಸರಿ. ಫಸ್ಟ್ ಇರಲಿ ತೆಗೀರಿ. ನೋಡಿ, ಇದು ಅಮೃತ ಜಲ ಅಂತ. ಇದಕ್ಕೆ ಸಹ ನಮ್ಮ ಪ್ರತಿಯೊಂದು ಜಾತಿ ಸೊಪ್ಪು ಇರುತ್ತೆ ಮಕ್ಕಳೇ. ಪ್ರತಿಯೊಂದು ಜಾತಿ ಸೊಪ್ಪು ಅಂದ್ರೆ ನೋಡಿ, ಸೌಂಡ್ ಮಾಡಬೇಡಿ ಮಕ್ಕಳೇ. ಎಕ್ಕದ ಸೊಪ್ಪು, ಕಕ್ಕ ಸೊಪ್ಪು, ಬೇವಿನ ಸೊಪ್ಪು, ಮಾವಿನ ಸೊಪ್ಪು, ಪ್ರತಿಯೊಂದು ಇಂಥ ಸೊಪ್ಪು ಅನ್ನೋಂಗಿಲ್ಲ. ವಂಗ ಸೊಪ್ಪು, ಪ್ರತಿಯೊಂದು ಸೊಪ್ಪು ಹಾಕಿ ಕೊಳಸಿ ಇದನ್ನ ಅಮೃತ ಜಲ ಮಾಡಿಬಿಡ್ತಾ ಇದ್ದೀನಿ ಮಕ್ಕಳೇ. ಇದು ಎಲ್ಲ ಪ್ರೋಟೀನಾಂಶಗಳು ಭೂಮಿಗೆ ಸಿಗುತ್ತೆ. ಇದರಲ್ಲಿ ಜೀವಸತ್ವಗಳು ಅಂತ ಹೇಳ್ತೀವಲ್ಲ ಅವು, ಜೀವರಾಶಿಗಳಿಗೆ ಎರೆಹುಳು ಅಂತೀವಲ್ಲ, ಎರೆಹುಳಿಗೆ ಒಳ್ಳೆ ಸಂಕೃಷ್ಟವಾದ ಗೊಬ್ಬರ. ಎರೆಹುಳಿಗೆ ನಾವು ಸಂಕೃಷ್ಟವಾದ ಗೊಬ್ಬರ ಯಾವಾಗ ಕೊಡ್ತೀವಿ ಆಗ ನಮ್ಗೆ ಸಮೃದ್ಧಿಯಾದಂಥ ಫಲ ಕೊಡ್ತಾವ ಅವು. ನಾವು ಭೂಮಿ ತಾಯಿನ ಎರೆಹುಳುನ ಕಾಪಾಡಿದ್ರೆ ಮಕ್ಕಳೇ, ಮಾತಾಡ್ಬೇಕಂದ್ರೆ ಭೂಮಿ ತಾಯಿನ ನಾವು ಸದೃಢವಾಗಿ ಕಾಪಾಡಿದ್ರೆ ನಮ್ಮನ್ನ ಆರೋಗ್ಯವಾಗಿ ಸದೃಢವಾಗಿ ಕಾಪಾಡೋ ಅಂತ ಸತ್ವ ಈ ಅಮೃತ ಜಲಲ್ಲಿದೆ. ಇದು ಅಮೃತ ಜಲ ಅಂತ ಕರಿತಾ ಇದ್ದೀನಿ ನಾನು ಇವತ್ತು. ಇದು ನಮ್ಗೆ ಒಳ್ಳೆ ಉಪಯೋಗ ಆದಂಥ ಗೊಬ್ಬರ. ದೂರ 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 ನಿಂತ್ಕೋಬೇಕು ಹಂಗೆ. ಜ್ಯೂಸ್ ಗಿಡ ಇದನ್ನು ಹಾಕ್ಸಿದ್ರೆ ನಾವು ಎಲ್ಲ ಬುದ್ಧಿಯವ್ರುಗಳು ಹಾಕ್ಸಿರೋ ಗಿಡಗಳು. ಇಲ್ಲಿರೋ ನಮ್ಮ ಹೊಲದಲ್ಲಿರೋ ಗಿಡಗಳಲ್ಲೇ ಪ್ರತಿಯೊಂದು ಬುದ್ಧಿಯವ್ರುಗಳಿವೆ ಹಾಕಿರೋಂಥ ಗಿಡಗಳಿವು. ಈ ಗಿಡ ಬಟರ್ ಫ್ರೂಟ್ ಅಂತ ಇದ್ರ ಹೆಸರು. ಇದು ನಮ್ಗೆ ಜ್ಯೂಸ್, ಈ ಬ್ಯಾಸ್ಗೆ ಬಂತು ಅಂದರೆ ಈಗ ಬ್ಯಾಲ್ದನ್ ಜ್ಯೂಸ್ ಹೆಂಗೆ ಕುಡಿತೀವಿ ಹಂಗೆ ಇದ್ರ ಹಣ್ಣನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯೋಂಥ ಪದ್ಧತಿಯಲ್ಲಿರೋಂಥ ಗಿಡ ಇದು. ನೋಡಿ ಬಾಳೆಗೊನೆ ಮಕ್ಕಳೇ, ನೋಡಿ ಕರೆಕ್ಟಾಗಿ ನಿಮ್ಮ ಮುದ್ದೆ ಇದೆ ಮಕ್ಕಳೇ. ಇದು ಸಾವಯವದಲ್ಲಿ ಬೆಳೆದಿರೋದೆ. ಕರೆಕ್ಟಾಗಿ ನಿಮ್ಮ ಮುದ್ದೆ ಇದೆ ಮಕ್ಕಳೇ. ನೀವೇ ನೋಡ್ತೀರಲ್ಲ, ಯಾಕೆ ಬೆಳೆಯೋಕ್ಕಲ್ಲ, ಕೆಮಿಕಲ್ ಯಾಕೆ ಬೆಳಿಬೇಕು? ಅಲ್ಲೆಲ್ಲ ನಿಂತ್ಕೋಬೇಕು, ಕೇಳ್ಕೊಳ್ಳಿ. ಈಗ ಹಾಕಿ ಮಕ್ಕಳೇ, ಈಗ ಕರೆಕ್ಟಾಗಿ ಒಂದು 8-10 ತಿಂಗಳು ನಮ್ಮ ಗುರು ಪ್ರವೇಶ ದಿನ ಹಾಕಿದ ಗಿಡಗಳಿವು. ಇವತ್ತು ನೋಡಿ ನನ್ನ ಮ್ಯಾಲೆ ಬೆಳೆದಿದ್ದಾವೆ. 3 ವರ್ಷಕ್ಕೆ ನಮ್ಗೆ ಫಲ ಕೊಡ್ತವೆ. ಹಣ್ಣಿನ ಗಿಡ ಇದು. ಇದ್ರ ಹೆಸರು ನನಗೆ ಗೊತ್ತಿಲ್ಲ ಆಲ್ಮೋಸ್ಟ್ಲಿ. ಯಾಕಂದ್ರೆ ಹೇಳ್ಬಿಟ್ಟು ಸ್ಟಾರ್ ಸ್ಪೋರ್ಟ್ಸ್ ಅಂತ ಮಕ್ಳಿಗೆ ಗೊತ್ತಿದೆ, ತಿಳ್ಕೊಂಡಿದ್ದಾರೆ ಕೆಲವು ಮಕ್ಕಳು. ಯಾಕಂದ್ರೆ ನಮ್ಗೆ ಸರ್ ಅಲ್ಲೇ ಬರ್ಕೊಂಬಂದಿದ್ದು ಅದು ನಾವು ಹಾಕಿದ್ವಲ್ಲ ಅವತ್ತು ಅದ್ರ ಮ್ಯಾಲೆ ಬರ್ಕೊಂಬಂದಿದ್ವಿ. ಎಲ್ಲ ಹೆಸರು ಪ್ರತಿಯೊಂದು ಹೆಸರು ಬರ್ಕೊಂಬಂದಿದ್ದು ನಾವು. ಹಂಗಾಗಿ ಅದರಿಂದ ಗೊತ್ತಾಗಿತ್ತು ಅವ್ನಿಗೆ. ನೋಡಿ ಇಲ್ಲಿ ಕಿತ್ಲೆಹಣ್ಣು ಜ್ಯೂಸ್, ಆರೆಂಜ್ ಅಂದ್ಬಿಟ್ಟು ನೀವು 1 ಲೀಟ್ರಿಗೆ ಎಷ್ಟು ಕೊಟ್ರಿ ಹೇಳಿ? 80 ರೂಪಾಯಿ ಕೊಡ್ತೀರಾ 1 ಲೀಟ್ರಿಗೆ. ಇದು ನಮ್ಮ ಮನೇಲೇ ಮಾಡ್ಕೊಂಡು ಕುಡಿಬೋದು ಈ ಜ್ಯೂಸು. ನೋಡಿ ಇದು ಈಗ ತಂದು ಹಾಕಿರೋದು ನಾವು ನಮ್ಮ ಮನೇಲೇ ಮಾಡ್ಕೊಂಡು ಕುಡಿಯೋಂಥ ಪದ್ಧತಿ ಮಾಡ್ತಾ ಇದೀವಿ ನಾವು. ಯಾವುದೋ ದುಡ್ಡು ಕೊಟ್ಕೊಂಡಬಾರ್ದು ಅಂತ ಮಕ್ಕಳು. ಇದು ನೋಡಿ, ಇದು ಗೊತ್ತಾ ಮಕ್ಕಳೇ? ಆ ಕಡೆ ಬನ್ನಿ, ಹಂಗೆ ಮೇವು ತುಳಿಬಾರ್ದು. ಇದು ನೋಡಿ, ಇದು ಒಂಥರ ಸೇಬ್ ರೀತಿ ಬತ್ತ ಮಕ್ಕಳೇ ಈ ಗಿಡ ಹಣ್ಣು. ಇದು ಆರೋಗ್ಯಕ್ಕೆ ಒಳ್ಳೆಯದಾದಂಥ ಹಣ್ಣು ಇದು ಈ ಗಿಡ. ಇದು ಕರೆಕ್ಟಾಗಿ 10 ತಿಂಗಳಾಗಿದೆ ಹಾಕಿ ನಾಟಿ ಮಾಡಿ. ಪ್ರತಿಯೊಂದು 36 ಗಿಡಗಳು ಇದೆ ನಮ್ಮ ಜಮೀನಲ್ಲಿ. ಎಲ್ಲನೂ ನೀವು ನೋಡ್ಕೊಂಡು ನೀವು ಎಕ್ಸ್ಪ್ಲೇನ್ ಮಾಡಬೇಕು ನಿಮ್ಮ ಮನೇಲಿ. ನಾವು ಒಂದು ಹಣ್ಣಿನ ಗಿಡ ಹಾಕಬೇಕು, ನಮ್ಮ ಮನೇಲಿ ಒಂದೊಂಥರ ಹಣ್ಣು ಬೇಕು ಅನ್ಬೇಕು ನೀವು ಮನೇಲಿ. ಮಕ್ಕಳಿಗೆ ಎಲ್ಲ ತಂದೆ ತಾಯಿ ತಪ್ಪು, ಸರಿನಾ? ನೋಡಿ ಇದು ಮೂಸಂಬಿ. ಅಲ್ಲೇ ನಿಂತ್ಕೋಬೇಕು, ಅಲ್ಲೇ ನಿಂತ್ಕೋಬೇಕು. ಚಕ್ಕೋತ ಮಕ್ಕಳೇ, ಚಕ್ಕೋತ ಅಂದ್ರೆ ನೋಡಿ ಕೇಳಿದಾರಲ್ಲ, ಯಾರಿಗಾರು ಗೊತ್ತಾ ಮಕ್ಕಳೇ? ಚಕ್ಕೋತ ಅಂತ ತಿಂದಿದಾರ ನೀವು? ತಿಂದಾರ? ಗುಡ್, ವೆರಿ ಗುಡ್. ಇಬ್ಬ ಪಾಟಿ ಬರ್ತವೆ. ಈ ಸೈಜ್ ಬರುತ್ತೆ ಹಣ್ಣು, ಹುಳಿ ಬರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಇದು ಚಕ್ಕೋತ್ ಮಣ್ಣು ಅಂತ. ಚಕ್ಕೋತ್ ಮಣ್ಣು ಕುಡಿದಿದ್ದಾರೆ. ಮೋಸಂಬಿ ಜ್ಯೂಸು ಕುಡಿದಿದ್ದಾರೆ ಮಕ್ಕಳೇ. ಗುಡ್, ವೆರಿ ಗುಡ್. ಮೋಸಂಬಿ ಜ್ಯೂಸು ನಮ್ಮ ದೇಹಕ್ಕೆ ಒಳ್ಳೆ ಉತ್ತಮವಾದಂಥ, ಅದರಲ್ಲಿ ಹುಳಿ ಅಂಶ ಇರುತ್ತೆ. ಮೋಸಂಬಿ ಜ್ಯೂಸು ಕುಡಿಬೇಕು ಯಾವಾಗಲೂ. ಈ ಬೇಸಿಗೆ ಟೈಮ್ಲಿ ಮೋಸಂಬಿ ಹೆಚ್ಚು ಮಾಡ್ತಾರೆ ದಾರಿಲೆಲ್ಲ.
ಆ ಮೂಸಿ ಜ್ಯೂಸ ನಮ್ಮ ಮನೆಯಲ್ಲೇ ಬೆಳೆದು ನಾವು ಆರ್ಗಾನಿಕ್ಲೇ ಬೆಳೆದು ನಾವು ಕುಡಿಬೇಕು ಅಂತ ನಮ್ಮ ಮನೇಲಿ ಹಾಕೊಂಡಿದ್ದೀವಿ. ಬಿಳಿ ರಕ್ತ ಕಣಗಳು ಹೆಚ್ಚಾಗ್ತದಲ್ಲ, ಹೆಚ್ಚಾಗ್ತದಲ್ಲ, ಇದು ಅದ್ರ ಉಪಯೋಗ ಆಗುತ್ತೆ. ಬಿಳಿ ರಕ್ತ ಕಣಗಳು ಹೆಚ್ಚು ನಿಮ್ಮ ಹೆಣ್ಣು ಮಕ್ಕಳನ್ನು ಅದ್ರ ಹೆಸರು ನಂಗೆ ಗೊತ್ತಿಲ್ಲ ಮಕ್ಕಳ ಎಲ್ಲನೊಂದು ಎಷ್ಟು ಬರೋವರೆಗೆ ಇನ್ನೊಂದ್ಸರಿ ಬಂದಾಗ ಅದ್ರ ಎಲ್ಲನೂ ತಿಳ್ಕೊಂಡು ಅಲ್ಲಿ ಬರ್ದಾಕಿದ್ದೆ ಬೋರ್ಡ್ ಗೆಟಾಗ ನೀವೇ ಓದ್ಕೋಬೇಕು. ಆ ರೀತಿ ಬರೆದು ಹಾಕ್ಸ ಅಂತ ವ್ಯವಸ್ಥಿತ ನೋಡಿ. ಎಳ್ನೀರು ಮಕ್ಕಳೇ, ಆರ್ಗಾನಿಕ್ ಎಳ್ನೀರು ಸ್ವಲ್ಪ ಫಲ ಬರುತ್ತೆ ಇದು. ಅಲ್ವ ಮಕ್ಕಳೇ, ಅದು ಮತ್ತೆ ಅಂಗಡಿ ಕೊಟ್ಟು ಒಂದು ಮಾವಿನ ಹಣ್ಣಿಗೆ ಎಷ್ಟು ರೂಪಾಯಿ ತಿಂದಿದ್ದಾರೆ ಅಂದ್ರೆ ಎಷ್ಟು ಒಂದು ಮಾವಿನ ಹಣ್ಣು? 10ರಿಂದ 20 ರೂಪಾಯಿ 50 ರೂಪಾಯಿ ಬರುತ್ತೆ ಒಂದು ಮಾವಿನ ಹಣ್ಣು. ನೋಡಿ ಈ ಗಿಡ ಒಂದು ಮಾವಿನ ಹಣ್ಣಿಗೆ 50 ರೂಪಾಯಿ 20 ರೂಪಾಯಿ, ಅದಕ್ಕೆ ಕಮ್ಮಿ ಇಲ್ಲ. ಈಗ ನಮ್ಮ ಮನೇಲೆ ಬೆಳೆಯ ಅಂತ ಯೋಜನೆ ಇಟ್ಕೊಂಡಿದ್ದೀವಿ. ಅದು ಮಕ್ಕಳು ಹಂಗೆ ಮುಂಕ ನಿಧಾನ ಬೇಕು ಬನ್ನಿ ಮುಂದಕ. ಇಲ್ಲಿ ನೋಡಿ, ಇದು ನೀರು ಸೇಬು. ಇದು ನೀರು ಸೇಬು ಅಂದ್ರೆ ಏನಪ್ಪ ಅಂದ್ರೆ ಈಗ ನಾವು ಮೊನ್ನೆ ನಾನು ಖುಷಿ ಇದಕ್ಕೆ ಹೋಗಿ ಸರ್ ಮೇಲಾಜಿಪುರಕ್ಕೆ ಹೋಗಿದ್ದೋ. ನಮ್ಮನ್ನ ಕರೆದಿದ್ರು ಅಲ್ವ ಮೇಲಾಜಿಪುರದಲ್ಲಿ. ಒಳ್ಳೆ ಫಸ್ಟ್ ಕ್ಲಾಸ್ ಹಣ್ಣು ಇದು. ಆ ಹಣ್ಣು ಒಂದು ಸಪ್ಪ ವೈಟ್ ಅದ, ಸಪ್ಪ ಕೆಂಪು ಹಣ್ಣು ತಿಂದರೆ ಸ್ವೀಟ್ ಇರುತ್ತೆ. ವೈಟ್ ಹಣ್ಣು ಇದು. ವೈಟ್ ತಿಂದರೆ ನಮ್ಮ ದೇಹದಲ್ಲಿ ಒಳ್ಳೆ ನೀರಿರುತ್ತೆ. ಇಪ್ಪಟಿ ಬ್ಯಾಸ್ಕೊಳ್ಳಿ ಅಂತ ನೋಡಿ. ಬೆಟ್ಟದ ನೆಲ್ಲಿಕಾಯಿ ಅಲ್ಲೇ ನಿಂತ್ಕೊಳ್ಳಿ. ಅಲ್ಲೇ ನಿಂತ್ಕೊಳ್ಳಿ. ಯಾಕೆ ಒಳ್ಳೆ ಆಹಾರ, ಅದಕ್ಕೆ ನಾವು ಅದು ಒಂದು ಬೇಕು ಅಂತ ಬೆಟ್ಟದ ನೆಲ್ಲಿಕಾಯಿ ಹಾಕಿದ್ದೀವಿ ಮಕ್ಕಳೇ. ಇದು ಕಾಳು ಮೆಣಸು ಅಂದರೆ ಇವತ್ತು ಪ್ರತಿಯೊಂದು ಊಟದಲ್ಲೂ ನಾವು ಬಳಸೋ ಅಂತ ಬೆಲೆ ಜಾಸ್ತಿ ಇದಕ್ಕೆ. ಇದು 1 kg ಇವತ್ತು 300 ರೂಪಾಯಿ 400 ರೂಪಾಯಿ ಇರ್ಬೋದೇನೋ ಮೋಸ್ಟ್ಲಿ 1 kg. ಈಗ ನೋಡಿ ನಾವು ಹಾಕಿ ಹಾಕಿದ್ದೀನಿ ಚಿಕನ್ ಮಾರ್ಕ್ ಕಬ್ಸೋದು ಇದನ್ನ. ಇದೊಂದು ಕಾಳು ಮೆಣಸು ಇದ್ರೆ ನಾವು ಯಾವುದೇ ಕರ್ಕೊಂಡು ಕಾಳು ಮೆಣಸು ತರ ಅಂತ ಅವಶ್ಯಕತೆ ಇಲ್ಲ. ಇನ್ನು ಬೇಕು, 6 ತಿಂಗಳು ವರ್ಷ ಬೇಕು. ಈಗ ಸಹ 1 ವರ್ಷ ಆಗಲ್ಲ ಹಾಕಿ ನೋಡಿ. 1 ವರ್ಷಕ್ಕೆ ಶುದ್ಧ ಹೋಗಿದೆ. 1 ವರ್ಷ ಆಗಿದೆ ಹಾಕಿ. ತೆಂಗಿನ ಗಿಡ ಅದು ಒಂದು ಹಾಕಿದ್ದೀವಿ ನಾವು. ನೆಲ್ಲಿ ಹಣ್ಣು ತಿನ್ನಕ ಇದೊಂದು 2 ವರ್ಷ ಬಿಡ್ಬೋದು ಮೋಸ್ಟ್ಲಿ. ನೆಲ್ಲಿಕಾಯಿ ಒಂದು ಹಲಸಿನ ಹಣ್ಣು ತಿಂದರೆ ಅದ ದೇಹನ ಶುದ್ಧಿ ಮಾಡಿ ಹೊರಗಡೆ ಕಳಿಸ್ತಾ ಅಂತ ಹಣ್ಣು ಇದು. ಅದಕ್ಕೆ ಹೇಳೋದು ಚಂದ ಶುದ್ಧಿ ಮಾಡುತ್ತಾ. ಹಸಿದು ಹಲಸು ತಿನ್ನು, ಉಂಡು ಮಾವು ತಿನ್ನು ಅಂತ. ಹಸಿದಾಗ ಮಾವಿನ ಹಣ್ಣು ತಿನ್ಬೇಕು. ಅದಕ್ಕೆ ಹಲಸಿನ ಹಣ್ಣು ಗಿಡ ಇದು. ಮುಂದಕ್ಕೆ ಬನ್ನಿ. 3-4 ಥರ ವೆರೈಟಿ ಇರುತ್ತೆ ಮಕ್ಕಳೇ. ಅದೇ ಒಂದು ವೆರೈಟಿಗೆ ಹಾಕಿರೋದು. ಇದು ಕುಡುಗ್ದು ಆಯ್ತಾ ಮಕ್ಕಳ. ನನ್ನ ಆಸೆ ಇದು ನೋಡಿ ಮಕ್ಕಳು. ನೀವು ಏಲಕ್ಕಿ ಗೊತ್ತಾ? ಪಾಯಸಕ್ಕೆ ಹಾಕ್ತಿದ್ದಾರೆ, ಪ್ರತಿಯೊಂದಕ್ಕೂ ಹಾಕ್ತಿದ್ದಾರೆ. ಇದು ಏಲಕ್ಕಿ ಗಿಡನೂ ಹಾಕಿದ್ದೀವಿ ನೋಡಾಗ. ಸಾಂಬಾರ್ಗೆ ಇದು ಆಲೂಗೆಡ್ಡೆ ನೋಡಿ. ಇದು ಮೆಣಸಿ